ಹಲೋ ಮಾವನೇ ನಿನ್ನ ನೋಡಲು ಮನಸ್ಸೆಲ್ಲ ಕಾಯುತ್ತಿರುವುದು, ನಿನ್ನ ನೋಡದೆ ಮನವು ಹುಚ್ಚಾಯಿತೆ. ಏನು ಮುದ್ದು ಬಂಗಾರ ನನ್ನ ಬಿಟ್ಟು ಹೋಗ್ಬೇಡ. ಹಾಡೋದನ್ ಸ್ವಲ್ಪ ನಿಲ್ಲಿಸ್ತೀಯಾ? ಯಾಕೆ? ನಾನು ಹಾಡೋದಕ್ಕಿಂತ ಆ ಹೆಸರು ಇನ್ನು ಕೆಟ್ಟದಾಗಿದೆ. ಮುದ್ದು ಬಂಗಾರ ನಿನ್ನ ಎಕ್ಸ್ ತಾನೆ? ಅವನೇನೋ ನಿನ್ ಮುದ್ದು ಅಂತ ಕರೆಯೋದು, ನೀನವನ್ನ ಮುದ್ದು ಬಂಗಾರ ಅಂತ ಕರೆಯೋದು. ಯಪ್ಪ ಅದ್ ಸುಮ್ನೆ ತಮಾಷೆಗೆ ಮಾತಾಡಿರೋದು ಕಣೋ. ಏನೇ ನಿಮಗ್ ತಮಾಷೆ ಮಾಡಕ್ ನಮ್ಮಂತ ಒಳ್ಳೆ ಹುಡುಗರ ಜೀವನನೇ ಬೇಕಾ? ಅದೇನೆ ಮುದ್ದುಲಿ 4 ಯು. ಮುದ್ದು ಬಂಗಾರ, ಮುದ್ದು ಬಂಗಾರನಾ? ಅವನೇನ್ ಮುದ್ದುನ ನೋಡಕೊಳ್ಳಿ ಎಮ್ಮೆ ತರ ಇದನ್ ಕಣೆ. ಈಗ ಯಾಕೋ ಅವನ್ ಬಗ್ಗೆ ಮಾತಾಡ್ತಿದ್ಯಾ? ದಟ್ಸ್ ಮೈ ಪಾಸ್ಟ್. ದಟ್ಸ್ ಮೈ ಪಾಸ್ಟ್. ಅದು ಪಾಸ್ಟ್ ಆಗೇ ಇರ್ಬೇಕು. ಪ್ರೆಸೆಂಟ್ ಅಲ್ಲಿ ಯಾಕೆ ಬರ್ತಾ ಇದೆ? ನನಗೀಗ ಅವನ್ ಮೇಲೆ ಯಾವ ಫೀಲಿಂಗ್ಸ್ ಇಲ್ಲ ಕಣೋ. ಫೀಲಿಂಗ್ಸೇ ಇಲ್ಲ ಅಂತೀಯ? ಮತ್ತೆ ಅವನ ಹೆಸರು ಮುದ್ದು ಬಂಗಾರ ಅಂತ ಇನ್ನು ಹಂಗೆ ಇಟ್ಕೊಂಡಿದ್ಯಾ? ಚೇಂಜ್ ಮಾಡ್ದೆ? ಅವನ್ ಬಗ್ಗೆ ಯೋಚನೆ ಮಾಡಿದ್ರೆ ತಾನೋ ಬದಲಾಯಿಸೋಕೆ. ಅವನ್ ಕಾಂಟ್ಯಾಕ್ಟ್ ಹತ್ರನೇ ಹೋಗಲ್ವೋ? ಅವನ್ ಬಗ್ಗೆ ಯೋಚನೆ ಮಾಡಲ್ವಾ? ಇಲ್ಲ ಕಣೋ. ಅವನ್ ಕಾಂಟ್ಯಾಕ್ಟ್ ಹತ್ರನೇ ಇಲ್ಲ. ಇಲ್ವಾ? ಇಲ್ಲ. ಇಲ್ವಾ? ಇಲ್ಲ. ನಿಖಿತಾ ಸುಳ್ಳು ಹೇಳ್ಬೇಡ. ನಿಖಿತಾ ಕೆಟ್ಟದಾಗಿ ಹೇಳ್ತಿದ್ಯಾ. ಅವನ್ ಜೊತೆ ಡ್ರೈವ್ ಹೋಗಿದ್ಯಾ ನೀನು? ದಿಢೀರಂತ ಫೋನ್ ಮಾಡಿ ತುಂಬಾ ಡಿಪ್ರೆಷನ್ ಅಲ್ಲಿದ್ದೀನಿ, ಸ್ವಲ್ಪ ಹೊರಗ್ ಬರ್ತೀಯಾ ಅಂತ ಕೇಳ್ದ. ನನಗ್ ಕಷ್ಟ ಅಂತ ಬಂದಾಗ್ಲೆಲ್ಲ ಅವ್ನ್ ನನ್ ಜೊತೆಗೆ ಇದ್ದ. ನನ್ಗಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಸೊ ಒಂದ್ ಫ್ರೆಂಡ್ ಆಗಿ ಹೋದೆ. ನಮ್ಗೆ ಸಿಡ್ ಶ್ರೀರಾಮ್ ಸಾಂಗ್ಸ್ ಅಂದ್ರೆ ಇಷ್ಟ, ಸೊ ಅದನ್ನ ಕೇಳ್ಕೊಂಡೇ ಹೋಗ್ತಿದ್ವಿ. ದಿಢೀರಂತ 1 ಸೆಕೆಂಡ್ ನಿನ್ ಫೇಸ್ ನನ್ ಕಣ್ಮುಂದೆನೆ ಬಂದ್ ಹೋಯ್ತು. ಆಗ ನನಗ್ ಒಂಥರ ಆಗೋಯ್ತು. ನಾನ್ ತಕ್ಷಣ ಗಾಡಿ ತಿರುಗ್ಸು ಅಂತ ಹೇಳ್ದೆ. ಅವನೇ ಇಷ್ಟು ದೂರ ಬಂದ್ಬಿಟ್ಟಿದೀವಿ, ಪಾಂಡಿಯಲ್ಲಿ ಸನ್ರೈಸ್ ನೋಡ್ಕೊಂಡ್ ಹೋಗೋಣ ಅಂದ. ಇಟ್ ಮೇಡ್ ಸೆನ್ಸ್. ಸರಿ ಓಕೆ ಅಂತ ಸನ್ರೈಸ್ ನೋಡ್ಕೊಂಡ್ ಬಂದ್ಬಿಟ್ವಿ. ಬೇರೇನೂ ನಡೀಲಿಲ್ಲ ಕಣೋ. ಹಲೋ, ಇಷ್ಟು ದೂರ ಬಂದಿದ್ದೀವಿ, ಪಾಂಡಿಚೇರಿಗೆ ಹೋಗೋಣವಾ? ಮತ್ತೆ ಪಾಂಡಿಚೇರಿ ಬಂದು ಒಂದು ರೂಮ್ ಹಾಕೋಣ ಅಂತ ಹೇಳದ್ನ? ಜಸ್ಟ್ ಡ್ರೈವ್ ಹೋದ್ವಿ, ಮತ್ತೆ ಬಂದ್ಬಿಟ್ವಿ. ಬೇರೇನು ನಡೀಲಿಲ್ಲ. ನಿಖಿತಾ, ಇದನ್ನ ದಾರಿಲೋಗೋ ಚಿಕ್ಕ ಮಕ್ಳಿಗೆ ಹೇಳಿದ್ರು ನಂಬಲ್ಲ. ಇವಳು ನೈಟ್ ಪಾಂಡಿಚೇರಿಗೆ ಎಕ್ಸ್ ಜೊತೆಗೆ ಆರಾಮಾಗಿ ಹೋಗ್ತಾಳೆ, ಆದ್ರೆ ಏನು ಮಾಡೋದಿಲ್ಲ. ಏನು? ಹೇಳು ಹೇಳು, ಎಷ್ಟು ಹೇಳ್ತೀಯ? ಪ್ರದೀಪ್, ನಾನ್ ಮುಚ್ಚಿಡ್ಬೇಕು ಅಂದ್ರೆ ಫುಲ್ ಆಗಿ ಮುಚ್ಚಿಡ್ತಿದ್ದೆ. ಹೇಳು ಹೇಳು ಹೇಳು. ನಾನು ಹೋಗೇ ಇಲ್ಲ ಅಂತ ಹೇಳ್ತಿದ್ದೆ. ಹೇಳು 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 ಹೇಳು. ಯಾಕಂದ್ರೆ ನಾನೆಲ್ಲ ನೋಡ್ರಿ ನಿಂಗೆ ಗೊತ್ತಲ್ವಾ? ನೀನ್ ಇದುವರೆಗೂ ಹೇಳಿದ್ದಲ್ಲ ಯಾವ್ದ್ ಸುಳ್ಳು ಯಾವ್ದ್ ನಿಜ ಅಂತ ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ನಾನು ಒಂದೇ ಒಂದ್ ಕೇಳ್ತೀನಿ, ನಾವು ಮಾಡದೆ ಫಸ್ಟ್ ಅಥವಾ ಇದಕ್ಕೂ ಮುಂಚೆ ನೀನೇನಾದ್ರು? ಪ್ರದೀಪ್, ದಯವಿಟ್ಟು ಕಣೋ, ಈ ತರ ಅಸಹ್ಯವಾಗಿ ಮಾತಾಡ್ಬೇಡ್ವು. ನಿಖಿತಾ, ನೀನ್ ಮಾಡಿದ್ರೆ ಏನು ತಪ್ಪಿಲ್ಲ, ಆದ್ರೆ ಮಾಡಿ ಏನು ಮಾಡೇ ಇಲ್ಲ ಅಂತೀಯಲ್ಲ, ಅದಕ್ಕೆ ನನ್ಗೆ ಒಂಥರ ಆಗ್ತಿದೆ. ಏನಾದ್ರೂ ನಡೆದ್ರೆ ತಾನೇ ಒಪ್ಕೊಳ್ಳೋದಕ್ಕೆ. 6 ಗಂಟೆ ನೀವು ಹೋಗಿದ್ರಲ್ವಾ, ಅವನಿನ್ನ ಲೈಟ್ ಆಗಿ ಕೂಡ ಮುಟ್ಟಿಲ್ವಾ? ಈಗ ಹೊರಡೋ ಟೈಮಲ್ಲಿ ಹಗ್ಸ್ ಎಲ್ಲ ಕೊಡ್ತಾರಲ್ವಾ, ಇಲ್ಲಾಂದ್ರೆ ಶೇಕ್ ಹ್ಯಾಂಡ್ಸ್, ಇಲ್ಲ ಗೇರ್ ಹಾಕ್ಬೇಕಾದ್ರೆ ಲೈಟ್ ಹಾಕಿ. ಪ್ರದೀಪ್, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ನನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಸರಿಯಾಗಿ ಮಾತಾಡಿ, ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಎಲ್ಲ ನೀನ್ ನನ್ನ ಲವ್ ಮಾಡ್ತಿರ್ಬೇಕಾದ್ರೆ ನಂಗೆ ಒಂಥರ ಹೆಮ್ಮೆ ಆಗ್ತಾ ಇತ್ತು. ನಿಖಿತಾ ನನ್ನ ಹುಡುಗಿ ಅಂತ ಎಲ್ರಿಗೂ ಹೇಳ್ತಿದ್ದೆ. ಆದ್ರೆ ಈಗ ನಿನ್ ಎಕ್ಸ್ ಲವರ್ ಎಲ್ಲ ನೋಡ್ತಾ ಇದ್ದಾಗ ನನಗ್ ನಿನ್ ಟೇಸ್ಟ್ ಮೇಲೆ ಡೌಟ್ ಆಗ್ತಿದೆ. ನಾನಿದ್ದಾಗ್ಲೇ ಜೊತೆ ಹೀಗೆ ಮಾತಾಡ್ತೀಯ ಅಂದ್ರೆ ಆಗ ನಾನೇನಷ್ಟು ಕೆಟ್ಟದಾಗಿದ್ದೀನ ಅಂತ ನನಗ್ ನನ್ ಮೇಲೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಹುಟ್ಕೊಳ್ತಾ ಇದೆ. ಸರಿ ನಿಖಿತಾ, ನಾನು ಏನ್ ಮಾಡ್ತೀನಿ ಅಂದ್ರೆ, ನಾನು ನನ್ನ ಎಕ್ಸ್ ಜೊತೆ ಒಂದು ಲಾಂಗ್ ಡ್ರೈವ್ ಪಾಂಡಿಚೇರಿ ತನಕ ಹೋಗಿ ಸನ್ಸೆಟ್ ನೋಡ್ಕೊಂಡ್ ಬರ್ತೀವಿ. ಆದ್ರೆ ನಾನು ಏನು ಮಾಡಲ್ಲ, ನಿಂತರ ಅಲ್ಲ. ಹೇಯ್, ಆಕ್ಟ್ ಮಾಡ್ಬೇಡ್ವೆ.